ಈ ಸಿಂಹ ಅಂದರೆ ಯಾರು ಅಂತಂದರೆ ಹಿಮವಾನ್ ವಾಹನಂ ಸಿಂಹಂ ಅಂತ ಹೇಳಿದೆ. ಅದೇ ರೀತಿ ನಮಗೆ ರಹಸ್ಯತ್ರಯದಲ್ಲಿ ಧರ್ಮ ದೇವತೆಯೇ ಸಿಂಹ ಅಂತೇಳಿ ಒಂದು ವರ್ಣನೆಯನ್ನು ಕೊಟ್ಟಿದೆ. ಅಂತಹ ಆ ಧರ್ಮಕ್ಕೂ ಅಧರ್ಮಕ್ಕೂ ನಡೆದಂಥ ಯುದ್ಧ ಇದು. ಮಹಿಷಾಸುರದ ಒಂದು ಸ್ವರೂಪ ಈ ಕಡೆ ಇದೆ, ತಾಯಿಯ ಒಂದು ಸ್ವರೂಪ ಈ ಕಡೆ ಇದೆ. ಹೌದಾಗಿದ್ದರೂ ಕೂಡ ತಾಮಸಿಕ ಶಕ್ತಿ ಅದು ಅಷ್ಟೇ. ಮಹಿಷಾಸುರ ಅನ್ನುವಂಥದ್ದು ಯಾತಕ್ಕೋಸ್ಕರ ಈ ತಾಮಸಿಕ ಶಕ್ತಿ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದರೆ, ನಮಗೆ ಅಹಂಕಾರ ಅನ್ನುವಂಥದ್ದು ಬಂದಾಗ ಈ ತಾಮಸಿಕ ಶಕ್ತಿ ಎಲ್ಲಿಯೋ ಹೊರಗಡೆ ಅಲ್ಲಿ ಇಲ್ಲೆಲ್ಲ ಇರುವಂಥದ್ದಲ್ಲ, ನಮ್ಮ ಒಳಗಡೆ ಇರುವಂತಹ ತಾಮಸಿಕ ಶಕ್ತಿಯೆಲ್ಲ ಏನಾಗುತ್ತೆ, ಅಹಂಕಾರ ಬಂದಾಗ ಹೊರಗಡೆ ಬರುತ್ತೆ. ಎಲ್ಲಿಗೆ ಹೋಗುತ್ತದು ಅಂತಂದರೆ ಇಡೀ ಪ್ರಪಂಚದಲ್ಲಿ ಪ್ರಕೃತಿಯಲ್ಲಿ ಅದು ಸೇರಿಕೊಳ್ಳುತ್ತೆ. ಎಲ್ಲ ಕಡೆಯಲ್ಲಿ ಇರುವಂಥ ತಾಮಸಿಕ ಅದನ್ನೇ ಅನ್ಯಾಯಗಳು ಇತ್ಯಾದಿಗಳು ಅಧಿಕವಾದಾಗ ತಾಮಸಿಕ ಶಕ್ತಿ ಯಾವುದೋ ಒಂದು ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ನಾವು ಮಾಡಿದಂಥ ತಪ್ಪುಗಳಿಂದಾಗಿ ಪಾಪಕರ್ಮದಿಂದಾಗಿ ನಾವು ಈಗ ಮಾಡುವಂತಹ ಪ್ರಕೃತಿಗೆ ಮಾಡುವಂತಹ ಅಪಚಾರ ಅಂತಲೇ ಹೇಳಬೇಕಾಗತ್ತೆ. ತುಂಬ ರೀತಿಯ ಅಪಚಾರಗಳು ನಮ್ಮಿಂದ ಪ್ರಕೃತಿಗಾಗುತ್ತೆ. ಅದೆಲ್ಲ ಸೇರಿಕೊಂಡು ಒಂದು ಶಕ್ತಿಯಾಗಿ ಮುಂದೆ ಬಂದು ನಿಲ್ಲುತ್ತೆ. ಯಾಕೆ? ನಮಗೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ಕಡಿಮೆ ಮಾಡಲಿಕ್ಕೆ. ಅಂತೆಯೇ ಆ ಮಹಿಷಾಸುರನ ಉಪಟಳದಿಂದ ಲೋಕವನ್ನು ರಕ್ಷಣೆ ಮಾಡಲಿಕ್ಕಾಗಿ ತಾಯಿ ಆವಿರ್ಭಾವ ಯಾವಾಗ ಆದಲು ಅಂದರೆ ಎಲ್ಲರೂ ಸೇರಿ ಪ್ರಾರ್ಥನೆಯನ್ನು ಮಾಡಿದಾಗ ಕೊನೆಗೆ ಮಹಿಷಾಸುರನ ವಧೆ ಕೂಡ ಆಯಿತು. ತಾಯಿ ಹೇಗೆ ನಿಂತಿದ್ದಾಳೆ? ರೌದ್ರ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ, ಅಷ್ಟಭುಜಾಂಗಿಯಾಗಿದ್ದಾಳೆ, ಅತ್ಯಂತ ಘೋರ ಸ್ವರೂಪಿಣಿಯಾಗಿ ನಿಂತಿದ್ದಾಳೆ. ತಾಯಿಗೆ ಎರಡು ಸ್ವರೂಪ ಅಂತ ನಾವು ಮೊನ್ನೆ ಚಿಂತನೆ ಮಾಡಿದ್ದೇವೆ. ಅತಿ ಸೌಮ್ಯಾತಿ ರೌದ್ರಾಯೈ. ಅಂತಹ ಆ ಘೋರ ಸ್ವರೂಪಿಣಿಯ ಅನುಗ್ರಹ ನಮಗಾಗಬೇಕು, ಅವಳ ಸೌಮ್ಯ ಸ್ವರೂಪಕ್ಕೆ ಬರಬೇಕು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಶಕ್ರಾದಿಗಳೆಲ್ಲ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಶಕ್ರಾದಿ ಸ್ತುತಿ ಅಂಥೇಳಿ ಚತುರ್ಥೋಧ್ಯಾಯ, ಅಲ್ಲಿ ತಾಯಿಯನ್ನು ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.